Hello everyone, welcome to the class. Dear children, already we learned about vegetables. Today we are going to know about animals, that is Unit 3, Animals, Birds and Insects. ಪ್ರಾಣಿಗಳು, ಪಕ್ಷಿಗಳು ಮತ್ತು ಕೀಟಗಳು. Which of the animals or birds have you seen? Circle them. ಇಲ್ಲಿ ನೀವು ನೋಡಿರುವಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ನೋಡಿದ್ದಾದರೆ ಅವುಗಳಿಗೆ ಸರ್ಕಲ್ ಹಾಕಬೇಕು, ವೃತ್ತವನ್ನು ಹಾಕಬೇಕು. ಓಕೆ, have you seen this one? No. Okay, leave it. Then have you seen this one? ಈ ಚಿತ್ರದಲ್ಲಿರುವಂಥ ಪ್ರಾಣಿಯನ್ನು ನೀವು ನೋಡಿದ್ದೀರಾ? ನೋಡಿದ್ದಾದರೆ ಅದಕ್ಕೆ ವೃತ್ತವನ್ನು ಹಾಕಿ. You should circle like this. Okay, then have you seen this animal? No, leave it. Then have you seen this one? Okay, yes. Okay, you should circle like this. Okay, you should circle like this. ನೀವು ಇದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು ನೋಡಿದ್ದಾದರೆ ಅವುಗಳಿಗೆ ವೃತ್ತವನ್ನು ಹಾಕಿರಿ. ಓಕೆ, ನೋಡಿ ಇದೇ ರೀತಿ ನೀವು ಈ ಎಲ್ಲ ಪ್ರಾಣಿಗಳಿಗೆ ನೋಡಿದ್ದಾದರೆ ವೃತ್ತವನ್ನು ಹಾಕಿ. ದೆನ್ ಟ್ರಸ್ ದ ಫಾಲೋವಿಂಗ್. ದಿಸ್ ಈಸ್ ಐ. ಯು ಟ್ರಸ್ ಲೈಕ್ ದಿಸ್. ಓಕೆ, ದೆನ್ ಐಡೆಂಟಿಫೈ ದ ಎನಿಮಲ್ಸ್, ಸೇ ದೇರ್ ನೇಮ್ಸ್ ಆಫ್ಟರ್ ದ ಟೀಚರ್. ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ನೀವು ಇಲ್ಲಿ ಹೇಳಬೇಕು. ದಿಸ್ ಈಸ್ LION, ಲಯನ್, ಸಿಂಹ. ಓಕೆ, ದಿಸ್ ಈಸ್ ಒನ್ ಆಫ್ ದ ಕ್ರೂಯಲ್ ಎನಿಮಲ್. ಇಟ್ ಈಸ್ ದ ನೋನ್ ಆ್ಯಸ್ ದ ಕಿಂಗ್ ಆಫ್ ದ ಜಂಗಲ್. ಇದನ್ನು ಕಾಡಿನ ರಾಜ ಅಂಥೇಳಿ ಕರೆಯುತ್ತಾರೆ. ಓಕೆ, ದೆನ್ ದಿಸ್ ಈಸ್ ಟೈಗರ್. ಟೈಗರ್ ಅಂದರೆ ಹುಲಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ರೂಯಲ್ ಎನಿಮಲ್. ಇದು ಒಂದು ಕ್ರೂರ ಪ್ರಾಣಿ ಆಗಿದೆ. ದೆನ್ ದಿಸ್ ಈಸ್ ಎಲಿಫೆಂಟ್. ELEPHANT, ಎಲಿಫೆಂಟ್, ಆನೆ. ಇಟ್ ಈಸ್ ದ ಲಾರ್ಜೆಸ್ಟ್ ಲಿವಿಂಗ್ ಲ್ಯಾಂಡ್ ಎನಿಮಲ್. ಇದು ಒಂದು ದೊಡ್ಡದಾದಂಥ ಪ್ರಾಣಿ. ಆ್ಯಂಡ್ ದಿಸ್ ಈಸ್ FOX, ಫಾಕ್ಸ್, ನರಿ. ಇಟ್ ಹ್ಯಾಸ್ ಅ ಬಶಿ ಟೇಲ್. ಬಶಿ ಟೇಲ್ ಅಂದರೆ ನೋಡಿ, ಇದಕ್ಕೆ ಈ ಬಾಲಿಗೆ ತುಂಬ ಕೂದಲುಗಳು ಇರುತ್ತವೆ. ದೆನ್ GIRAFFE, ಜಿರಾಫೆ. ಎತ್ತರವಾದ ಕತ್ತಿನ ಪ್ರಾಣಿ ಅಥವಾ ಜಿರಾಫೆ. ಇಟ್ ಈಸ್ ದ ಟಾಲೆಸ್ಟ್ ಲಿವಿಂಗ್ ಆ್ಯನಿಮಲ್. ಇದು ಅತ್ಯಂತ ಎತ್ತರವಾದ ಪ್ರಾಣಿ. ಓಕೆ, GIRAFFE, ಜಿರಾಫೆ. ದೆನ್ BEAR, ಬೇರ್, ಕರಡಿ. ಇಟ್ ಹ್ಯಾಸ್ ಎ ಶಾರ್ಟ್ ಟೇಲ್. ಇದಕ್ಕೆ ಗಿಡ್ಡವಾದ ಬಾಲ ಇರುತ್ತದೆ. ಓಕೆ, ಅಗೇನ್ ಐ ರೀಡ್ ಇಟ್, ಲಿಸನ್ ಕೇರ್ಫುಲಿ. LION, ಲಯನ್, ಸಿಂಹ. ELEPHANT, ಎಲಿಫೆಂಟ್, ಆನೆ. TIGER, ಟೈಗರ್, ಹುಲಿ. FOX, ಫಾಕ್ಸ್, ನರಿ. GIRAFFE, ಜಿರಾಫೆ. BEAR, ಬೇರ್, ಕರಡಿ. These animals are called as wild animals. Wild animals, ಕಾಡು ಪ್ರಾಣಿಗಳು. Okay, animals that live in jungles, forests or in nature and hunt their own food are called wild animals. ಕಾಡಿನಲ್ಲಿ ವಾಸಿಸುವ ಅಥವಾ ಪ್ರಕೃತಿಯಲ್ಲಿ ವಾಸಿಸುವ ಹಾಗೂ ಆಹಾರಕ್ಕಾಗಿ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡುವಂಥ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಅಂತೇಳಿ ನಾವು ಕರೆಯುತ್ತೇವೆ. ಓಕೆ, ಟ್ರಸ್ ದ ಫಾಲೋವಿಂಗ್. ಇಟ್ ಈಸ್ ದ J, ಸ್ಮಾಲ್ ಲೆಟರ್ J. ಯು ಟ್ರಸ್ ಲೈಕ್ ದಿಸ್. ಓಕೆ, ದೆನ್ ಐಡೆಂಟಿಫೈ ದ ಎನಿಮಲ್ಸ್, ಸೇ ದೇರ್ ನೇಮ್ಸ್ ಆಫ್ಟರ್ ದ ಟೀಚರ್. ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ನೀವು ಹೇಳಬೇಕು. COW, ಕೌ, ಆಕಳು. COW, ಕೌ, ಆಕಳು. ಓಕೆ, ಇಟ್ ಗಿವ್ಸ್ ಅಸ್ ಮಿಲ್ಕ್ that we drink daily. And this is cat. CAT, cat. ಬೆಕ್ಕು. ಓಕೆ, ಇಟ್ ಮ್ಯೂಸ್. ಇದು ಮ್ಯಾವ್ ಮ್ಯಾವ್ ಎಂದು ಕೂಗುತ್ತದೆ. ಇಟ್ ಈಸ್ ಎ ನೈಸ್ ಪೆಟ್. ಇಟ್ ಕ್ಯಾಚಸ್ ದ ರ್ಯಾಟ್. ಹೌದಾ?
ಇದು ಬೆಕ್ಕುಗಳನ್ನು ಹಿಡಿಯುತ್ತದೆ. ದೆನ್ ದಿಸ್ ಈಸ್ ಡಾಗ್, DOG, ಡಾಗ್, ನಾಯಿ. ಇಟ್ ಬಾರ್ಕ್ಸ್ ಅಂದರೆ ಇದು ಬೊಗಳುತ್ತದೆ. ಇಟ್ ಈಸ್ ಎ ಗುಡ್ ಕಂಪ್ಯಾನಿಯನ್. ಓಕೆ, ಇದು ನಮಗೆ ಒಳ್ಳೆಯ ಸಂಗಾತಿಗಾರ ಅಥವಾ ಜೊತೆಗಾರ. ಓಕೆ, ಇಟ್ ಗಾರ್ಡ್ಸ್ ಅವರ್ ಹೋಮ್, ಇದು ನಮ್ಮ ಮನೆಯನ್ನು ಕಾಯುತ್ತದೆ. ಓಕೆ, ದೆನ್ ದಿಸ್ ಈಸ್ ಗೋಟ್, GOAT, ಗೋಟ್, ಆಡು. ಓಕೆ, ಇಟ್ ಗಿವ್ಸ್ ಅಸ್ ಮಿಲ್ಕ್ ಆ್ಯಂಡ್ ಮೀಟ್, ಇದು ನಮಗೆ ಹಾಲನ್ನು ಕೊಡುತ್ತದೆ ಮತ್ತು ಮಾಂಸವನ್ನು ಕೂಡ ಅದು ಕೊಡುತ್ತದೆ. ದೆನ್ ದಿಸ್ ಈಸ್ ಹಾರ್ಸ್, HORSE, ಹಾರ್ಸ್, ಕುದುರೆ. ಇಟ್ ರನ್ಸ್ ವೆರಿ ಫಾಸ್ಟ್, ಈ ಕುದುರೆ ತುಂಬ ಜೋರಾಗಿ ಓಡುತ್ತದೆ. ದೆನ್ ದಿಸ್ ಈಸ್ ಡಾಂಕಿ, DONKEY, ಡಾಂಕಿ, ಕತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ ಆ್ಯಸ್ ಡೊಮೆಸ್ಟಿಕ್ ಎನಿಮಲ್ಸ್. ಈ ಪ್ರಾಣಿಗಳಿಗೆ ನಾವು ಸಾಕು ಪ್ರಾಣಿಗಳು ಅಂಥೇಳಿ ಕರಿತೀವಿ. ಡೊಮೆಸ್ಟಿಕ್ ಆ್ಯನಿಮಲ್ಸ್, ಸಾಕು ಪ್ರಾಣಿಗಳು. Animals that can live in the home environment are called domestic animals. ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳು ಅಂತೇಳಿ ನಾವು ಕರೆಯುತ್ತೇವೆ. ಓಕೆ, ಅಗೇನ್ ಐ ರೀಡ್ ಇಟ್, ಲಿಸನ್ ಕೇರ್ಫುಲಿ. COW ಕೌ, ಆಕಳು. CAT ಕ್ಯಾಟ್, ಬೆಕ್ಕು. DOG ಡಾಗ್, ನಾಯಿ. ದೆನ್ GOAT ಗೋಟ್, ಆಡು. HORSE ಹಾರ್ಸ್, ಕುದುರೆ. DONKEY ಡಾಂಕಿ, ಕತ್ತೆ. ಓಕೆ, ದೆನ್ trace the following. This is K. You trace like this. Then identify the pictures. Say their names after the teacher. ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ನೀವು ಹೇಳಬೇಕು. ಓಕೆ, ದಿಸ್ ಈಸ್ COCK, ಕಾಕ್, ಹುಂಜ. ದೆನ್ ದಿಸ್ ಈಸ್ DUCK, ಡಕ್, ಬಾತುಕೋಳಿ. Then this is crow, 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 ಕಾಗೆ. And this is PEACOCK, peacock, ನವಿಲು. Then this is parrot, 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 ಗಿಳಿ. Then PENGUIN, penguin, ಸಮುದ್ರ ಪಕ್ಷಿ. Okay, then sparrow, 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 ಗುಬ್ಬಿ. Then PIGEON, pigeon, ಪಾರಿವಾಳ. These animals are called as birds, ಪಕ್ಷಿಗಳು. An animal that lays eggs and has wings and a body covered with feathers. Those animals are called as birds. ಮೊಟ್ಟೆ ಇಡುವ ಹಾಗೂ ರೆಕ್ಕೆಗಳನ್ನು ಹೊಂದಿರುವಂತಹ ಮತ್ತು ಗರಿ ಅಥವಾ ಪುಕ್ಕಗಳಿಂದ ಮುಚ್ಚಿಕೊಂಡಿರುವಂತಹ ಪ್ರಾಣಿಗಳಿಗೆ ನಾವು ಪಕ್ಷಿಗಳು ಅಂತೇಳಿ ಕರೆಯುತ್ತೇವೆ. ಓಕೆ, ಅಗೇನ್ ಐ ರೀಡ್ ಇಟ್, ಲಿಸನ್ ಕೇರ್ಫುಲಿ. COCK, ಕಾಕ್, ಹುಂಜ. DUCK, ಡಕ್, ಬಾತುಕೋಳಿ. CROW, ಕ್ರೌ, ಕಾಗೆ. PEACOCK, ಪಿಕಾಕ್, ನವಿಲು. PARROT, ಪ್ಯಾರಟ್, ಗಿಳಿ. PENGUIN, ಪೆಂಗ್ವಿನ್, ಸಮುದ್ರ ಪಕ್ಷಿ. SPARROW, ಸ್ಪ್ಯಾರೋ, ಗುಬ್ಬಿ. PIGEON, pigeon, ಪಾರಿವಾಳ. Okay, now I will stop the class and give you homework. You should write the wild animals and domestic animals and birds with Kannada meaning. Okay, thank you.